ಸ್ನೇಹಿತರೆ, ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನಾನು ಇವತ್ತು ಮಾಡ್ತಿದ್ದೀನಿ ವಿಡಿಯೋನ. ಇವತ್ತು ರಿಲೀಸ್ ಮಾಡೋಣ ಅಂತ ಇದ್ದೆ, ಬಟ್ ಇನ್ನೊಂದು ವಿಡಿಯೋ ಇದೆ ನಮ್ಮ ಹತ್ರ ಆಲ್ರೆಡಿ ರಿಲೀಸ್ ಮಾಡೋದಕ್ಕೆ. ಈ ಗಾಡಿದು ಸ್ಪೆಷಾಲಿಟಿ ತಿಳಿಸ್ಬೇಕು ಅಂತಲೇ ನಾನು ನಿಮಗೆ ಇವತ್ತು ಈ ಗಾಡಿನ ನನ್ನ ಫ್ರೆಂಡ್ ಹತ್ರ ಕೇಳಿ ತಗೊಂಬಂದೆ. ಥ್ಯಾಂಕ್ಸ್ ಟು ನಿತಿನ್ ಗಾಡಿ ಪ್ರೊವೈಡ್ ಮಾಡಿರೋದಕ್ಕೆ. ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಕನ್ನಡಿಗ ಪ್ರವೀಣ್. ಇವತ್ತು ನಾನು ನಿಮಗೆ ತರ್ತಿದ್ದೀನಿ ಒಂದು ಹಳೆ ಬೀಸ್ಟು, ಮಾನ್ಸ್ಟರ್ ಆಫ್ ದ ಇಂಡಿಯನ್ ವೆಹಿಕಲ್ಸ್ ಅಂತ ಎಲ್ಲ ಕರಿತಿದ್ವಿ ಈ ಗಾಡಿನ. ಇದೇ ನನ್ನ ಮೊದಲನೇ ಬಾರಿ ನಾನು ಡ್ಯೂಕ್ BS3 ವರ್ಷನ್ ಓಡಿಸ್ತಿರೋದು. ಇದಕ್ಕೆ ಮುಂಚೆ ಯಾವತ್ತೂ ಓಡಿಸೇ ಇದ್ದಿಲ್ಲ ನಾನು, ಹೇಳಬೇಕು ಅಂತ ಅಂದರೆ. ಮತ್ತು ಹೆಂಗಿದ್ದೀರಾ, ಏನು ಸಮಾಚಾರ? ಆಲ್ಮೋಸ್ಟ್ ನನ್ನ ಚಾನಲ್ ಮೊನೆಟೈಸ್ ಕೂಡ ಆಗೋಯ್ತು. ನಿಮ್ಮೆಲ್ಲ ಸಹಕಾರ ಸಪೋರ್ಟ್ಗೂ ತುಂಬ ಥ್ಯಾಂಕ್ ಯು. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಇನ್ನು ಬೇಜಾನ್ ವಿಡಿಯೋಗಳು ಬರೋದಿದೆ. ಬೇರೆ ಬೇರೆ ಗಾಡಿಗಳ ಶೋರೂಮ್ಗೆಲ್ಲ ನಾನು ಕೇಳ್ತಿದ್ದೀನಿ ಆಲ್ರೆಡಿ. ನನಗೆ ಒಂದು ಸ್ವಲ್ಪ ಗಾಡಿಗಳು ಬೇಕು, ನಾನು ರಿವ್ಯೂಗಳು ಮಾಡಬೇಕು ಅಂತ ಎಲ್ಲ ಹತ್ರನೂ ನಾನು ಇದು ಗಾಡಿ ಒಂದು ಸ್ವಲ್ಪ ಕೈಗೆ ಬರೋವರೆಗೂ ನಿಧಾನಕ್ಕೆ ಓಡಿಸ್ಕೊಳೋಣ. ಯಾಕಂತ ಅಂದರೆ ಫಸ್ಟ್ ಟೈಮ್ ಓಡಿಸಿರೋದು. ಸೀಟಿಂಗ್ ಒಂದು ಸ್ವಲ್ಪ ಚೇಂಜ್ ಆಗಿದೆ ಈ ಗಾಡಿಯಲ್ಲಿ. ಆಹಾ, ಈ ಗಾಡಿ ಸೌಂಡ್ ಕೇಳ್ತಿದ್ರೆ ನನ್ನ RC 200ದೇ ಗ್ಯಾಪ್ನ ಬರ್ತಿದೆ. ಆಹಾ, ಏನು ಗುರು ಇದೆ ಗಾಡಿ ಪವರು. ಡಿಫ್ರೆನ್ಸ್ ಸರಿಯಾಗಿ ಫೀಲ್ ಆಗ್ತಿದೆ. ಇವಾಗ ನನ್ನ ಗಾಡಿ ನೋಡಿಸಿದಾಗ ನನಗೆ ಈ ಥರ ಡಿಫ್ರೆನ್ಸ್ ಫೀಲ್ ಆಗೋದಿಲ್ಲ. ನಮ್ಮ ಹುಡುಗ ಸರಿಯಾಗಿ ಮೇಂಟೈನ್ ಮಾಡಿದ್ದಾನೆ ಇನ್ನು ಗಾಡಿನ. ಕ್ಲಚ್ಚದು ಒಂದು ಸ್ವಲ್ಪ ವಯರ್ ಲೂಸ್ ಆಗಿರೋದ್ರಿಂದ ಇವಾಗ ನಾವು ಕ್ಲಚ್ ಮೇಲೆ ಒಂದು ಸ್ವಲ್ಪ ಗಮನ ಇಟ್ಟಿರಬೇಕು. ಗಾಡಿ ಮಾತ್ರ ಕ್ಲಾಸಿ ಸ್ಮೂತ್ ಆಗಿದೆ ಗುರು. ಏನಿಲ್ಲ, ಒಂದು ಚೂರು ನನಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ ನಮ್ಮ ಗಾಡಿಗೂ ಈ ಗಾಡಿಗೂ. ಯಾಕಂದರೆ ಇದು BS3 ವರ್ಷನ್ ಆಗಿರೋದ್ರಿಂದ ಒಂದು ಸ್ವಲ್ಪ ವೈಬ್ರೇಷನ್, ಇಂಜಿನ್ ವೈಬ್ರೇಷನ್ ಒಂದು ಸ್ವಲ್ಪ ಇದೆ. ಅದು ಬಿಟ್ಟು ಮಿಕ್ಕಿದ್ದೆಲ್ಲ ಫುಲ್ಲು ಚಿಲ್ಲು. ಗಾಡಿ ಮಾತ್ರ ಪವರು ಸರಿಯಾಗಿದೆ ನೋಡಿ. ಹೇಳ್ಕೊಂಡು ಹೋಗುತ್ತೆ ಹಂಗೆ. ಸಖತ್ ಲವ್ ಆಗ್ತಿದೆ ಗಾಡಿ ಮೇಲೆ. ಫುಲ್ಲು ಹೆವಿ ಸ್ಮೂತ್ ಆಗಿದೆ ಗಾಡಿ ಎಲ್ಲ. ಪವರಲ್ಲಿ ಇದಕ್ಕೆ ಯಾವುದು ಟಕ್ಕರ್ ಕೊಡಲ್ಲ 200cc. ನೇಕೆಡ್ ಬೈಕ್ ಆಗಿದ್ರೂ ಯಪ್ಪ ಏನು ಪವರ್ ಇದೆ ಗೊತ್ತಾ ಇದಕ್ಕೆ. ನಾನು ನಿಮಗೆ ಒಂದು ಸಿನಿಮ್ಯಾಟಿಕ್ ಹಾಕ್ತೀನಿ, ನೋಡ್ಕೊಳ್ಳಿ. ಇವಾಗ ನಾವು ನಮ್ಮ ನಾರ್ಮಲ್ ಸ್ಪಾಟ್ಗೆ ಹೋಗ್ತಿದ್ದೀವಿ. ಎಲ್ಲೆಳಿ ನಾರ್ಮಲ್ ಸ್ಪಾಟು? ಆ ಕೆರೆ ಇದೆ ಅಲ್ಲ, ಆ ಕೆರೆ ರೋಡು. ಒಂದು ಸ್ವಲ್ಪ ಸಿನಿಮ್ಯಾಟಿಕ್ಸ್ ಹಾಕ್ತೀನಿ. ಈ ಗಾಡಿದು ಕೂಡ ಫುಲ್ಲು ಪ್ರಿವ್ಯೂ ಕೊಟ್ಟು ನಿಮಗೆ. ರಿವ್ಯೂ ಮಾಡ್ತಿದ್ದೀನಿ ಅಂತ ಅಂದರೆ ಈ ಗಾಡಿ ಅಂದರೆ ಒಂಥರ ಅಲ್ಲವುಗುರು. ಎಲ್ಲ ಪಡ್ಡೆ ಹುಡುಗರಿಗೆಲ್ಲ ಎಷ್ಟು ಇಷ್ಟ ಆಗಿತ್ತು, ಇವಾಗಲೂ ಎಷ್ಟು ಇಷ್ಟ ಇದೆ ಅಂದರೆ ನನಗೆ ಕೇಳಿ. ಇವಾಗ ನಾನು ಕುತ್ಕೊಂಡಿದ ತಕ್ಷಣ ನನಗೆ ಒಂಥರ ಸಖತ್ ಇಂಟ್ರೆಸ್ಟೆಡ್ ಆಗಿಬಿಟ್ಟೆ ಗಾಡಿ ನಿನ್ನ ಓಡಿಸ್ಬೇಕು ಅಂತ ಅಂದ್ಬಿಟ್ಟು. ಸೀಟಿಂಗ್ ಪೋಸ್ಚರ್ ಅಷ್ಟೊಂದು ಕಂಫರ್ಟಬಲ್ ಆಗಿದೆ. ಏನು ಗುರು ಗಾಡಿ ಇದು, ಯಪ್ಪ ಒಂದು ಸೆಕೆಂಡ್ ಭಯನೇ ಆಗುತ್ತೆ. ಇದು ನಾನೇ ABS ಅಲ್ವಾ, ಒಂಚೂರು ಭಯ ಇರಲೇಬೇಕು ಓಡಿಸ್ಬೇಕಾದ್ರೆ. ಜ್ಞಾನ ಅನ್ನೋದು ಇರಲೇಬೇಕು ಮೈ ಮೇಲೆ. ಒಂಚೂರು ನಾವು ಹತ್ತು ಕಡೆ ಡೈವರ್ಷನ್ ಮಾಡಿದ್ರೆ, ಯಾರಾದರೂ ಅಡ್ಡ ಬಂದಾಗ ರೋಡ್ಗೆ ಬ್ರೇಕ್ ಹಿಡ್ದಿದ್ದೀವಿ ಅಂದ್ಕೊಳ್ಳಿ, ಸ್ಕಿಡ್ ಆಗ್ಬಿಡುತ್ತೆ. ಆದರೆ ಗಾಡಿ ಮಾತ್ರ ಲವ್ ಆಗ್ತಿದೆ ಗುರು. ಸೊ ನಿಮ್ಗೆ ಇನ್ನೂ ಒಂದು ವಿಷಯ ಹೇಳೋದು ಮರ್ತೋಗ್ಬಿಟ್ಟೆ. ನಮ್ಮ ಹುಡುಗ ಈ ಗಾಡಿನ ತಗೊಂಡಿದ್ದ ದಿನಾನೇ ನನಗೂ ಗಾಡಿ ನನ್ನ RC 200 ಡೆಲಿವರಿ ಸಿಕ್ಕಿದ್ದು. ನನ್ನ RC 200 ಒಂದೆರಡು ವ್ಲಾಗಲ್ಲಿ ಇತ್ತು ಅಷ್ಟೇ. ಆಮೇಲೆ ವ್ಲಾಗ್ ಏನಕ್ಕೆ ಮಾಡಬೇಕು ಅಂತ ನಾನು ಅಂದ್ಕೊಂಡೆ. ಆಮೇಲೆ ನೋಡಿದ್ರೆ ಲೈಫ್ ಲಾಂಗ್ ಲಾಗರ್ ಆಗಿಬಿಟ್ಟೆ, ಮೋಟೋ ಲಾಗರು. ಬಂದೆ. ಥ್ಯಾಂಕ್ಸ್ ಟು ನಿತಿನ್ ಗಾಡಿ ಪ್ರೊವೈಡ್ ಮಾಡಿರೋದಕ್ಕೆ. ನನಗೋಸ್ಕರ ನೋಡಪ್ಪ ವೀಲಿ ಗೀಲಿ ಎಲ್ಲ ಮಾಡ್ತವ್ರು ಹುಡುಗರು. ಅಲ್ಲಿ ನೋಡಿ
ಅದು ಆ್ಯಕ್ಟಿವಾದಲ್ಲಿ ಬೇರೆ ಸಿಕ್ಕಾಪಟ್ಟೆ ಇದೆ. ಈ ಗಾಡಿದು ಸೌಂಡ್ ಕೇಳಿನೇ ನಾನು ಅರ್ಧ ಫಿದಾ ಆಗಿದ್ದು. ನಿಮಗೂ ಕೇಳಿಸ್ತೀನಿ ಒಂದು ಸಾರಿ ಇವಾಗ ನೋಡಿ, ಸೌಂಡ್ ಕೇಳಿಸ್ಕೊಳ್ಳಿ. ಹಾಂ, ಎಷ್ಟು ವರ್ಷ ಆಗಿತ್ತೋ ಈ ಥರ ಸೌಂಡ್ ಕೇಳಿ. ಆಹಾ, ಏನು ಸೌಂಡು ಅಂತ ಹೇಳ್ತೀರಾ. ಇನ್ನು ಈ ಸೌಂಡ್ಗೆ ಫಿದಾ ಆಗಿಬಿಟ್ಟೆ ನಾನು ಈ ಗಾಡಿನ ತೊಗೊಂಡಿದ್ದು ಫಸ್ಟ್ ಆಫ್ ಆಲು. ಆಮೇಲೆ ಮಿಕ್ಕಿದ್ದು ನಾನು ನಿಮಗೆ ಆನ್ ದ ವೇ ಎಕ್ಸ್ಪ್ಲೇನ್ ಮಾಡ್ತೀನಿ ಗಾಡಿ ಸ್ಪೆಸಿಫಿಕೇಷನ್ಸು. ಈ ಗಾಡಿಯಲ್ಲಿ ಏನೇನು ಪ್ರಾಬ್ಲಮ್ ಇತ್ತು, ಇವಾಗ ಏನೇನು ಸಾರ್ಟ್ ಔಟ್ ಮಾಡಿದ್ದಾರೆ ನಮ್ಮ ಹೊಸ ಗಾಡಿಗಳಲ್ಲಿ. ಬಟ್ ಈ ಗಾಡಿ ನಮ್ಮ ಗಾಡಿ ಕಂಪೇರ್ ಮಾಡಿದ್ರೆ ಏನಕ್ಕೆ ಬೆಸ್ಟು ಅಂತ ನಾನು ನಿಮ್ಗೆ ಹೇಳ್ತೀನಿ. ಏನು ಗೊತ್ತಾ ಸ್ನೇಹಿತರೆ, ಈ ಗಾಡಿಯಲ್ಲಿರೋದು ಪ್ಯೂರ್ ರಾ ಪವರು. ನೋಡಿ, ಆಕ್ಸಿಲರೇಷನ್ ಕೊಡಿದ ತಕ್ಷಣ ಹಂಗೆ ಎಳ್ಕೊಂಡು ಹೋಗುತ್ತೆ, ಏನು ಸುಮ್ಮನೆ ಅಲ್ಲ. ಪ್ಲಸ್ ಈ ಗಾಡಿಯಲ್ಲಿ ಅಡ್ವಾಂಟೇಜ್ ಬಂದ್ಬಿಡು ಕಂಫರ್ಟು. ಆಮೇಲೆ ಫ್ರಂಟ್ ಆ್ಯಂಡ್ ಬ್ಯಾಕು, ಫ್ರಂಟು ಡ್ಯುಯಲ್ ಸಸ್ಪೆನ್ಷನ್ನು, ಬ್ಯಾಕು ಮೋನೋ ಸಸ್ಪೆನ್ಷನ್ನು. ಆಲ್ಮೋಸ್ಟ್ ನಿಮಗೆಲ್ಲ ಈ ಗಾಡಿ ಬಗ್ಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿರುತ್ತೆ. ಯಾಕಂದರೆ ತುಂಬ ಹಳೆ ಗಾಡಿ, ಎಷ್ಟೊಂದು ಜನ ಹುಡುಗರು ತುಂಬ ಫಿದಾ ಆಗಿಬಿಟ್ಟಿರ್ತೀರ ಈ ಗಾಡಿನೆಲ್ಲ ನೋಡಿಬಿಟ್ಟು. ಇಬ್ಬರು ಒಂದೇ ದಿನ ಗಾಡಿ ಡೆಲಿವರಿ ತೊಗೊಂಡ್ವಿ. ಸೊ ನನ್ನ ಗಾಡಿ ಆಲ್ಮೋಸ್ಟ್ ನಾನು ಸೇಲ್ ಮಾಡಿದ್ದಾಯಿತು ಆಲ್ರೆಡಿ. ನಮ್ಮ ನಿತಿನ್ ಇನ್ನೂ ಹಿಡ್ಕೊಂಡವನೆ, ಮೇ ಬಿ ನನಗೋಸ್ಕರನೇ ಇಟ್ಕೊಂಡಿದ್ದಾನೆ ಅಂತ ನಾನು ಅನ್ಕೊತಿದ್ದೀನಿ. ಅಡ್ವಾಂಟೇಜಸ್ಗಳು ಹೇಳಿದ್ರೆ ಬೇಜಾನಿದೆ. ಸ್ಪೀಡ್ ಇದೆ, ಮೈಲೇಜ್ ಇದೆ. ಇವಾಗೆಲ್ಲ ಮೈಲೇಜ್ ಕೇಳಬೇಡಿ ಬಿಡಿ, ಇವಾಗೆಲ್ಲ ಒಂದು 38 ಅಷ್ಟೇ ಕೊಡೋದು. ಇದ್ರದ್ದು ಡಿಸ್ಅಡ್ವಾಂಟೇಜ್ ಬಂದ್ಬಿಟ್ಟು ಅವಾಗೆಲ್ಲ ಇಂಜಿನ್ ರಿಫೈನ್ಮೆಂಟ್ ಇದ್ದಿಲ್ಲ. ಸೊ ವೈಬ್ರೇಷನ್ ಜಾಸ್ತಿ ಈ ಗಾಡಿಯಲ್ಲಿ. ವೈಬ್ರೇಷನ್ ಇರೋದ್ರಿಂದ ಒಂಚೂರು ತುಂಬ ಲಾಂಗ್ ಎಲ್ಲ ಓಡಿಸ್ಬೇಕಾದ್ರೆ ಕಾಲೆಲ್ಲ ಜಿವ ಅಂತ ಇರುತ್ತೆ. ಅದೊಂದು. ಸಸ್ಪೆನ್ಷನ್ ಎಲ್ಲ ಕ್ಲೀನಾಗಿ ಇಟ್ಟಿದ್ದಾರೆ. ಎಲ್ಲೇ ನಿಮಗೆ ಏನೇ ಥರ ಸಡನ್ನಾಗಿ ಕುಕ್ಕೋದು ಎಗರೋದು ಎಲ್ಲ ಮಾಡಿದ್ರೆ ಇದೆಲ್ಲ ಕಂಟ್ರೋಲ್ ಮಾಡ್ಕೊಳುತ್ತೆ. ಪ್ಲಸ್ ಅಡ್ವಾಂಟೇಜ್ ಏನಂದರೆ ಇವಾಗಲೂ ಈ ಗಾಡಿಗೆ ನಿಮಗೆ ಪಾರ್ಟ್ಸ್ ಸಿಗುತ್ತೆ KTM ಶೋರೂಮ್ಗಳಲ್ಲಿ. ಹಳೆ ಗಾಡಿದು ಪಾರ್ಟ್ಸು 10 ವರ್ಷ 15 ವರ್ಷವರೆಗೂ ರಿಲೀಸ್ ಆಗ್ತಾನೆ ಇರುತ್ತೆ. ನಾನು ಏನಕ್ಕೆ ಈ ಗಾಡಿದು ರಿವ್ಯೂ ಮಾಡ್ತಿದ್ದೀನಿ ಅಂತ ಮುಖ್ಯ ಕಾರಣ ಬಂದ್ಬಿಟ್ಟು ಈ ಗಾಡಿ ಬಗ್ಗೆ ಒಂದು ಸ್ವಲ್ಪ ನಾಲೆಜ್ ಇರಲಿ ಅಂತ. ಈ ಥರದ್ದು ಒಂದು ಗಾಡಿ ಇತ್ತು, ಇನ್ನು ಮುಂದಕ್ಕೆ ಸಿಗಲ್ಲ, ಕಾಣಿಸಲ್ಲ, ಬಟ್ ಇವಾಗಲೂ ಇದೆ ಕೆಲವೊಬ್ಬರ ಹತ್ರ ಅಂತ. ಮತ್ತೆ ಮೀಟ್ರಲ್ಲಿ ನಿಮಗೆ ಮ್ಯಾಕ್ಸಿಮಮ್ ನಿಮ್ಗೇನು ಗೊತ್ತಾಗೋದಿಲ್ಲ ಜಾಸ್ತಿ. ಇದನ್ನೆಲ್ಲ ಲಾಂಗಾಗಿ ತಗೊಂಡು ಹೋಗ್ಬೇಕು ಅಂತ ಅಂದರೆ ಒಂಚೂರು ಹಿಂದೆ ಮುಂದೆ ನೋಡಬೇಕಾಗತ್ತೆ. ಇಂಜಿನ್ನು ಅವಾಗ ವೈಬ್ರೇಷನ್ ಗೊತ್ತಾಗುತ್ತೆ, ಇವಾಗೇನು ಗೊತ್ತಾಗೋದಿಲ್ಲ ಸದ್ಯಕ್ಕೆ. ನೋಡಿ ಸ್ನೇಹಿತರೆ, ನಾನು ಸೀಟ್ ಬಗ್ಗೆ ಅರ್ಧಿದ್ದು ಹೇಳಿದ್ನಲ್ಲ, ಸುಮಾರು ತುಂಬ ಹಳೆ ಗಾಡಿ ಆಗಿಬಿಟ್ಟಿದೆ. ಸೊ ಹಳೆ ಗಾಡಿ ಆಗಿರೋದ್ರಿಂದ ಸ್ವಲ್ಪ ನಿಮಗೆಲ್ಲ ಗೊತ್ತಲ್ಲ ಏನಾಗುತ್ತೆ ಅಂತ. ಏಜು ತುಂಬ ಜಾಸ್ತಿ ಆಗ್ತಾ ಗಾಡಿಗಳದ್ದು ಐಟಮ್ಸ್ ಎಲ್ಲ ನೋಡಿ ಈ ಥರ ಕ್ರ್ಯಾಕ್ ಬಿಟ್ಬಿಡುತ್ತೆ. ಸೊ ನಮ್ಮ ಹುಡುಗ ಅದ್ರ ಮೇಲೆ ಒಂದು ಸೀಟ್ ಕವರ್ ಕೂಡ ಹಾಕ್ಸ್ತಾ ಪಾಪ, ಅದೂ ಅರ್ಧೋಗ್ಬಿಟ್ಟಿದೆ. ಫ್ರಂಟ್ ಟೈರ್ ಬಂದುಬಿಟ್ಟು 110/80 ಅಂತ. ಸೊ ಈ ವಿಡ್ತು ಬಂದುಬಿಟ್ಟು 110, ಆಮೇಲೆ ಹೈಟ್ ಬಂದುಬಿಟ್ಟು 80 ಅಂತ ಅಂದ್ಬಿಟ್ಟು. ಸೊ ಹಿಂದೆ ಟೈರ್ಗೆ ಬರೋದು 150/80. ಈ ವಿಡ್ತು 150, ಇದರಲ್ಲಿ ತುಂಬ ಜಾಸ್ತಿ ಇರುತ್ತೆ. ಇದಕ್ಕೆ ಚೈನು ನೀವು ಅವಾಗವಾಗ ಲೂಬ್ ಮಾಡ್ತಾ ಇರಬೇಕು. ಈ ಗಾಡಿಗೆ ಚೈನ್ ಕ್ಲೀನ್ ಮಾಡಿಕೊಂಡು ಲೂಬ್ ಮಾಡ್ತಾ ಇರಬೇಕು. ಅದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೆಂಗೆ ಚೈನ್ ಕ್ಲೀನ್ ಮಾಡಿ ಲೂಬ್ ಮಾಡೋದು ಅಂತ ನಾನು ನಿಮಗೆಲ್ಲ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದ್ರದ್ದು ಗ್ರೌಂಡ್ ಕ್ಲಿಯರೆನ್ಸ್ ಬಂದುಬಿಟ್ಟು ನಿಮಗೆ 170 mm ಸಿಗೋದು. ನಮ್ಮ ಇವಾಗ ಬಂದಿರೋ 2020 to 22 ಮಾಡೆಲ್ಗಳವರೆಗೂ ಗ್ರೌಂಡ್ ಕ್ಲಿಯರೆನ್ಸು 158 mm ಅಷ್ಟೇ. ತುಂಬ ಕೆಳಗಡೆಗೆ. ಯಾಕಂದರೆ ನೀವೆಲ್ಲ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ, ಹಂಪ್ಗಳು ಟಚ್ ಆಗ್ತಾ ಇರುತ್ತೆ ಯಾವತ್ತೂ ಅಷ್ಟೇ. ಗಾಡಿ ಓಡಿಸ್ಬೇಕಾದ್ರೆ ಹಿಂದ್ಗಡೆ ಡಬಲ್ಸ್ ಕೂತ್ಕೊಂಡ್ರೆ ಯಾರಾದರೂ ಈ ಗಾಡಿಯಲ್ಲಿ ಟಚ್ ಆಗೋದಿಲ್ಲ, ನಮ್ಮ ಗಾಡಿಯಲ್ಲೆಲ್ಲ ಟಚ್ ಆಗುತ್ತೆ. 390cc ಅಲ್ಲೆಲ್ಲ ಗ್ರೌಂಡ್ ಕ್ಲಿಯರೆನ್ಸು ನಮ್ಮ ಗಾಡಿಗೆ ತುಂಬ ಕಮ್ಮಿ ಇದೆ. ಪ್ಲಸ್ ಇವಾಗ ಬರ್ತಿರೋ 2023 ಮಾಡಲ್ ಏನಾದರೂ ಇದೆ, ಡ್ಯೂಕ್ 390, ಡ್ಯೂಕ್ 200cc ಎಲ್ಲ, ಅವುಗಳಲ್ಲಿ ಇನ್ನೂ ಸ್ವಲ್ಪ 10 mm ಹೈಟು ಜಾಸ್ತಿ ಮಾಡಿದ್ದಾರೆ. 158 ಅಂದರೆ 168 mm ಅಷ್ಟು ಹೈಟ್ ಇದೆ. ಇದಕ್ಕಿಂತ ಇನ್ನೊಂದು ಚೂರು ಕಮ್ಮಿ, ಒಂದಿಷ್ಟು ಕಮ್ಮಿ ಇರುತ್ತೆ. ಬಟ್ ಲಿಟ್ರಲಿ ಏನು ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ. ಇಬ್ಬರು ಡಬಲ್ಸ್ ಕುತ್ಕೊಂಡ್ರೂ ನಮಗೆ ಹಂಪನೆಲ್ಲ ಹತ್ಸ್ಬೋದು. ಈ ಗಾಡಿ ಎಲ್ಲ ತೊಗೊಂಡೋಗ್ಬಿಟ್ಟು ಒಂದು ದೊಡ್ಡ ಶೋರೂಮ್ ಮಾಡಿಬಿಟ್ಟು ಅದರಲ್ಲಿ ನಿಲ್ಲಿಸ್ಬಿಡ್ಬೇಕು, ಶೋಕೇಸ್ ಆಗಿ, ಮ್ಯೂಸಿಯಂ ಥರ ಸಾಕಾಗಿರುತ್ತೆ. ಇದರಲ್ಲಿ ನಿಮಗೆ ಮತ್ತೆ ರೇಡಿಯೇಟ್ರ್ ಬರುತ್ತೆ. ಇದೇ ರೇಡಿಯೇಟ್ರು. ಈ ರೇಡಿಯೇಟ್ರಿಂದನೇ ನಿಮಗೆ ಕೂಲೆಂಟ್ ಪಾಸ್ ಆಗಿಬಿಟ್ಟು ಫ್ಯಾನಿಂದ ಇಂಜಿನ್ ಮೇಲೆಲ್ಲ ಸ್ಪಿಲ್ ಮಾಡುತ್ತೆ. ಸ್ಪಿಲ್ ಮಾಡಿ ಎಲ್ಲ ಕೂಲ್ ಡೌನ್ ಆಗುತ್ತೆ ಗಾಡಿ. ಸೊ ಇದರಲ್ಲೂ ಅಷ್ಟೇ ನಿಮಗೆ ಬರೋ ಕ್ಯಾಟಾಲಿಟಿಕ್ ಕನ್ವರ್ಟರ್ ಬಂದುಬಿಟ್ಟು ಇದರೊಳಗಡೆ ಕ್ಯಾಟಾಲಿಟಿಕ್ ಕನ್ವರ್ಟರ್ ಇರುತ್ತೆ. ಏನಕ್ಕೆ ಕ್ಯಾಟಾಲಿಟಿಕ್ ಕನ್ವರ್ಟರ್ ಅಂತ ನಿಮಗೆ ಗೊತ್ತಿಲ್ಲ ಅಂತ ಅಂದರೆ ಇಲ್ಲಿ ರೈಟ್ ಸೈಡಲ್ಲಿ ಮೇಲೆ ಒತ್ತಿ ನಿಮಗೆ ಗೊತ್ತಾಗುತ್ತೆ. ಇದರಲ್ಲಿ ಕೂಲೆಂಟ್ ನೋಡಿ, ಕೂಲೆಂಟ್ನ ಇಲ್ಲಿಂದ ಹಾಕೋದು. ಸೊ ನಾನು ನಿಮಗೆ ಇವಾಗ ಸ್ವಲ್ಪ ಮೀಟ್ರ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ.
ಬಹಳ ಕಮ್ಮಿ ಇನ್ಫಾರ್ಮೇಷನ್ನು ನಿಮಗೆ ಇಲ್ಲಿ ಸಿಗೋದು. ಸೊ ಇದು ಆವ್ರೇಜ್ 24 km/h ಹೋದರೆ ಲೀಟ್ರಿಗೆ 100 km ಅಂತ ತೋರಿಸುತ್ತೆ. ಇವಾಗ ನಾನು ಓಡಿಸ್ಕೊಂಡು ಬಂದಿರೋ ಸ್ಪೀಡ್ಗೆ 26 km/l ಕೊಡುತ್ತೆ. ಅಂದರೆ ನಾವು ತೆಗ್ದಾಕೋ ಹಂಗೆ ಏನಿಲ್ಲ ಸ್ನೇಹಿತರೆ, ಈ ಗಾಡಿನ ಒಂಥರ ಸಕ್ಕದಾಗೆ ಮೈಲೇಜ್ ಕೊಡ್ತಿತ್ತು. ಯಾವಾಗಲೂ ಹೇಳ್ತೀನಿ. ಆಮೇಲೆ ಟೈರ್ಗಳನ್ನ ಬಂದ್ಬಿಟ್ಟು ಕರೆಕ್ಟಾಗಿ ಇಟ್ಕೊಳ್ಳಿ. ಈ ಥರ ಗಾಡಿಗಳಲ್ಲಿ ನಿಮಗೆ ABS ಬರೋದಿಲ್ಲ. ಸೊ ನೀವು ನೋಡ್ತೀರಾ ಇದೆಲ್ಲ ಡಿಸ್ಕೆ. ನಾರ್ಮಲ್ ಆಗಿ ABS ಬರಬೇಕಾಗಿತ್ತು ಆವಾಗ್ಲೇ, ಬಟ್ ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗುತ್ತೆ, ಲೇಟಾಗಿ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು KTM ಶೋರೂಮ್ ಅವರೆಲ್ಲ ನಮಗೆ ಈ ರೀತಿ ಮಾಡಿಟ್ಟಿದ್ರು, ಎಲ್ಲ ನಾನ್ ABS ಗಾಡಿಗಳನ್ನ ಬಿಟ್ಟು. ಆಲ್ ರೈಟ್, ಬನ್ನಿ ಹೊರಡೋಣ. ಹೋಗ್ತಾ ಮಿಕ್ಕಿದ್ದು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಶಾಕ್ಸು ಫುಲ್ಲು ಸ್ಮೂತ್ ಆಗಿದೆ. KTM ಅವರು ಇಂಜಿನ್ ರಿಫೈನ್ಮೆಂಟ್ ಎಲ್ಲ ಮಾಡಿಬಿಟ್ಟು ನಿಮಗೆ ಕ್ಲೀನಾಗಿ ಕೊಟ್ಟಿದ್ದಾರೆ ಕೈಗೆ. ಗಾಡಿ ತೊಗೊಂಡ್ರು ಪ್ಲೀಸ್ ಈಸ್ಕೊಂಡಿದ ತಕ್ಷಣ ನೀವು ಹಿಂಗೆ ರಪ್ ಅಂತ ರೈಸ್ ಮಾಡಿಬಿಡ್ಬೇಡಿ. ಗಾಡಿ ತೊಗೊಂಡಾಗ ಫಸ್ಟು ಕಲ್ತ್ಕೊಳ್ಳಿ. ನನಗೆ ಗೊತ್ತು ಗೇರ್ ಗಾಡಿಗಳು ಪಲ್ಸರ್ ಎಲ್ಲ ಓಡಿಸಿರ್ತೀರ, ಪಲ್ಸರ್ 150 180 ಇದು ಯಾವುದು KTM ಗಾಡಿಗಳ ಹತ್ರಕ್ಕೆ ಬರೋದೇ ಇಲ್ಲ. ಸಿಕ್ಕಾಪಟ್ಟೆ ಪವರ್ ಇದೆ ಇಂಜಿನ್ಗಳಿಗೆ, KTM ಗಾಡಿ ಇಂಜಿನ್ಗಳಿಗೆ. ಸೊ ನಮಗೆ ಫಸ್ಟು ಇಂಟ್ರೊಡ್ಯೂಸ್ ಆಗಿದ್ದೆ ಇಂಡಿಯಾದಲ್ಲಿ ಸಿಂಗಲ್ ಸಿಲಿಂಡರ್ ಹೈ ಪವರ್ಡ್ ಇಂಜಿನ್ ಅಂದರೆ KTM. ಅದು ಇಂಟ್ರೊಡ್ಯೂಸ್ ಆಗದಿರೋ ಇದ್ದರೆ ದೇವರಾಣೆ ನಮಗೆ ಯಾವುದು ಗಾಡಿಗಳೇ ಬರ್ತಾ ಇದ್ದಿಲ್ವೇನೋ. ಮೇ ಬಿ ಇಂಟ್ರೊಡ್ಯೂಸ್ ಮಾಡ್ತಿದ್ರು ಒಂದು 200cc, ಒಂದು 250 220cc ಅಷ್ಟೇ. ಯಾಕಂದರೆ ನೀವೆಲ್ಲ ನೋಡಿದ್ದೀರಾ ಪಲ್ಸರ್ 220 ಎಲ್ಲ ಆಲ್ರೆಡಿ ರಿಲೀಸ್ ಆಗಿತ್ತು. ನನಗೆ ನನ್ನ ಗಾಡಿಗಿಂತ ಫುಲ್ ಲೈಟ್ ವೆಯ್ಟ್ ಅನ್ನಿಸ್ತಿದೆ ಗಾಡಿ ಇದು. ಪ್ಲಸ್ ಹ್ಯಾಂಡಲ್ ಬೇರೆ ಬಿಡ್ತು ತುಂಬ ಕಮ್ಮಿ ಇರೋದ್ರಿಂದ ಆರಾಮಾಗಿ ನುಗ್ಗಿಸ್ಬೋದು ಗಾಡಿನ. ಎಷ್ಟು ದೂರ ಹೆಂಗೆ ಬೇಕಾಗಿದ್ರೂ ನುಗ್ಗಿಸ್ಬೋದು ನೋಡಿ. ಇನಿಷಿಯಲ್ ಪಿಕಪ್ಪೇ ಸಕ್ಕದಾಗಿದೆ ಗಾಡಿದು. ಇವಾಗಲೇ ಹೇಳ್ತೀನಿ, ಯಾರಿಗೂ ನಾನು ರೋಲ್ ಮಾಡಲು ಆಗೋದು ಬೇಕಾಗಿಲ್ಲ. ಏನಕ್ಕೆ ನಂತರ ಸ್ಪೀಡಾಗಿ ಓಡಿಸಿ, ನಂತರ ಮಾಡಿ, ನಂತರ ನೋಡಿ ಅಂತ. ಪ್ಲೀಸ್ ರೋಡ್ ಮೇಲೆ ಓಡಿಸ್ಬೇಕಾದ್ರೆ ನೀವು ನೋಡಿಕೊಂಡು ಓಡಿಸಿ. ಇಲ್ಲ ಅಂತ ಅಂದರೆ ಅಪಘಾತ ತಪ್ಪಿದ್ದಲ್ಲ. ನೋಡಿ ಈ ಥರ ಬರ್ತಾರೆ ಜನರು. ಇನ್ನು ಮುಂದೆ ಹೋದರೆ ಅಲ್ಲಿ ಪೊಲೀಸವ್ರು ಇರ್ತಾರೆ, ಸೈಡ್ ಗಿಡ್ದು ಹಾಕ್ಕೊಂಡ್ಬಿಡ್ತಾರೆ. ಆಲ್ರೈಟ್ ಸ್ನೇಹಿತರೆ, ಒಂದು ವೇಳೆ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ, ಚಿಕ್ಕ ವಿಡಿಯೋ, ಪುಟಾಣಿ ವಿಡಿಯೋ, ಡೆಫಿನೆಟಾಗಿ ಲೈಕ್ ಮಾಡಿ ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಮಾಡಿ. ಇನ್ಯಾವುದಾದ್ರು ಲೊಕೇಶನ್ ರೈಡ್ ಹೊಡಿಬೇಕಂದ್ರೆ ಲೊಕೇಶನ್ ಹಾಕಿ ಡೆಫಿನೆಟಾಗೆ ಹೋಗ್ತೀನಿ, ನೋಡ್ತೀನಿ, ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ. ಸಿಗೋಣ ಸ್ನೇಹಿತರೆ ಮತ್ತೆ ಮುಂದಿನ ಎಪಿಸೋಡಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ ಆ್ಯಂಡ್ ಬಾಯ್ ಬಾಯ್.